ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗುರುವಾರ 14/11/2024. ಇಂದು ಮಕ್ಕಳ ದಿನಾಚರಣೆ. ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಬನ್ನಿ ಫ್ರೆಂಡ್ಸ್, ಇವತ್ತು ವಿಡಿಯೋನ ಡೈರೆಕ್ಟಷ್ಟು ಸ್ಟಾರ್ಟ್ ಮಾಡಿದ್ದೀನಿ. ಈ ಕ್ಯಾಮ್ರಾ ಹಿಂದೆಗಡೆ ಮೊಬೈಲ್ ಇಟ್ಟಿದ್ದೀನಿ, ಹೋಗೋದು ಕೂಡ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವ್ಯಾಪಾರ ಮಾಡೋಕ್ಕೆ ಹೋಗೋಣ. ಕಸ್ಟಮರು ಮನೆ ಹತ್ರ ನಿಲ್ಲಿಸ್ದೆ. ಕಸ್ಟಮರು ಎಲ್ಲ ಹೋಗ್ತಾಯಿದ್ರು, 2 ನಿಮಿಷ ಬರ್ತೀನಿ ಅಂತ ಹೋದರು. ವೆಯ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ. ಬೇರೆ ಏನೂ ಕೇಳಲ್ಲ ನಿಮ್ಮನ್ನು. ವಾರ್ಮ್ ಅಪ್ ಮಾಡ್ತಾಯಿದ್ದೀನಿ ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕೆ. ಅಷ್ಟೊತ್ತಿಗೆ ಒಬ್ಬರು ಕಸ್ಟಮರ್ ಬಂದರು. ಕ್ಯಾಪ್ಸಿಕಮ್ ಬೆಲೆ ಕೇಳಿದ್ರು. ಜಾಸ್ತಿ ಹೇಳ್ಬಾರ್ದು ಅಂತ ಕಮ್ಮಿನೇ ಹೇಳಿದೆ, ವಾಪಸ್ ಹೋಗಬಾರ್ದು ಅಂತ. ಯಾಕೆಂದರೆ ಸ್ವಲ್ಪ ಮಳೆ ಇದೆ ಇವತ್ತು. ಮಳೆ ಒಳಗೆ ವ್ಯಾಪಾರ ಸ್ವಲ್ಪ ಕಷ್ಟ. ಕಂಟಿನ್ಯೂ 2-3 ದಿವಸ ಮಳೆ ಹೊಡೆದ್ರೆ ಕಸ್ಟಮರ್ ಬರ್ತಾರೆ. ಸಡನ್ಲಿ ಫಸ್ಟ್ನೇ ದಿನವೇ ಮಳೆ ಅಂದರೆ ಸ್ವಲ್ಪ ಹಿಂದೇಟು ಹೊಡಿತಾರೆ. ಅದಕ್ಕೋಸ್ಕರ ಮಳೆ ಇದೆ ಅಂತಲೇ ಸ್ವಲ್ಪ ರೈಟ್ ಕಮ್ಮಿ ಬಿಟ್ಟು ವ್ಯಾಪಾರ ಮಾಡ್ತಾಯಿದ್ದೀನಿ. ಇವರು ಕೂಡ ಮಾಮೂಲಿ ಕಸ್ಟಮರು, ನಾರ್ತ್ ಇಂಡಿಯನ್. ಹೋದಾಗೆಲ್ಲ ಬೈತಾರೆ. ತರಕಾರಿ ಬೇಡ ಅಂತ ಅನ್ಕೋತೀವಿ, ಬಂದು ಮನೆ ಹತ್ರ ನಿಲ್ಲಿಸ್ತೀರಾ, ಐಟಮ್ಮು ಚೆನ್ನಾಗಿರೋದಕ್ಕೆ ಖುಷಿ ಆಗುತ್ತೆ, ತೊಗೊಂಬಿಡ್ತೀನಿ. ಡೈಲಿ 100-150 ರೂಪಾಯಿ ತರಕಾರಿ ತಗೊಳ್ಳೋ ಥರ ಮಾಡ್ತೀರಾ. ನೆನ್ನೆನೂ ಹಂಗೆ ಆಯಿತು. ಅವ್ರು ಅದಕ್ಕೆ ಆಚೆ ಬರಲಿಲ್ಲ, ಒಳಗಡೆ ನಿಂತ್ಕೊಂಡೆ ಬೇಡ ಅಂತ ಕಳಿಸ್ಬಿಟ್ರು. ಬಂದರೆ ಏನಾರು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ಹಂಗಂದರು, ಅದಕ್ಕೆ ನೆನ್ನೆ ಹಂಗೆ ಕಳಿಸ್ದೆ ನಿಮ್ಮನ್ನು. ಬಂದರೆ ಏನೋ ತೊಗೊಳ್ತೀನಿ. ಐಟಮ್ ಎಲ್ಲ ಹಂಗೆ ಸ್ಟಾಕ್ ಮಾಡ್ತಾಯಿದ್ದೀನಿ, ಸುಮ್ಮನೆ ವೇಸ್ಟ್ ಆಗ್ತಾಯಿದೆ ಅಂತ. ಇವತ್ತೂ ಕೂಡ ಒಂದು 100-150 ರೂಪಾಯಿ ಐಟಮ್ ತೊಗೊಂಡ್ರು. ತೊಗೊಳ್ಳೋರಿಗೆ ಖುಷಿಯಾಗಿ ಕೊಡ್ತೀವಿ, ತೊಗೊಳ್ದಾರೆ ಎಲ್ಲರಿಗೆ ಹಿಂಸೆ ಮಾಡೇನು ಕೊಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇವ್ರು ತೊಗೋತಾರೆ ಅಂತ ಗೊತ್ತು. ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಖುಷಿಯಾಗಿ ತೊಗೊಳ್ತಾರೆ, ನಮಗೂ ಖುಷಿ. ಸೋರೆಕಾಯಿ ಬೆಲೆಗೆ 10 ರೂಪಾಯಿ, ಬರೀ 10 ರೂಪಾಯಿ ಸೋರೆಕಾಯಿ ಇವತ್ತು. ಏನೋ ಒಂಥರ ಖುಷಿ. ಬೇಜಾರು ಮಾಡ್ಕೊಂಬೇಡಿ. ಮೀಸೆ ಸ್ವಲ್ಪ ಜಾಸ್ತಿ ಬೆಳ್ಕೊಂಬಿಟ್ಟಿದೆ. ಮೀಸೆಗಡ್ಡೆ FC ಮಾಡಿಸ್ಬೇಕು, ಮಾಡ್ಸೋಣ. ಅವ್ರ ಮಗ ನಿಂತಿದ್ದ, ಅವನು ಯಾವಾಗಲೂ ಗನ್ನು ತೋರಿಸ್ತಾ ಇರ್ತಾನೆ ಹ್ಯಾಂಡಲ್ಲಿ. ನಾನು ಅದೇ ಥರ ತೋರಿಸ್ತಾ ಇದ್ದೆ. ಒಬ್ಬೊಬ್ಬರು ಕಸ್ಟಮರ್ ಇರ್ತಾರೆ, ಒಂದು ಐಟಮ್ ರೇಟ್ ಕೇಳ್ತಾರೆ. ರೋಡ್ ಮೇಲೆ ಯಾವುದೋ ಐಟಮ್ ಹೋಗಿರುತ್ತೆ ಕಮ್ಮಿ ರೇಟಿಗೆ. ಐಟಮ್ ಹೇಗಿದೆ ಅಂತ ನೋಡಿರಲ್ಲ, ರೈಟ್ ಮಾತ್ರ ಕೇಳಿಸ್ಕೊಂಡಿರ್ತಾರೆ. ನಾವು ಅದೇ ರೇಟ್ ಕೊಡಬೇಕು ಅಂತ ಅವ್ರಿಗೂ ಆಸೆ. ಏನು ಮಾಡೋದು, ಕ್ವಾಲಿಟಿ ಕೊಡ್ತೀವಿ, ಅದರಿಂದ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ವ್ಯಾಪಾರ ನಡೀತಿದೆ, ಆದರೆ ಕಮ್ಮಿ. ಯಾಕೆಂದರೆ ನಾಳೆ ಪೌರ್ಣಮಿ ಅಂತೆ. ನಮ್ಮ ಜನಗಳು ಇದೊಂದು ರೂಢಿಯಾಗಿದ್ದಾರೆ. ಪೌರ್ಣಮಿ ಹಿಂದೆ ಮುಂದೆ, ಪೌರ್ಣಮಿ ದಿನ, ಅಮಾವಾಸ್ಯೆ ಹಿಂದೆ ಮುಂದೆ, ಅಮಾವಾಸ್ಯೆ ದಿನ ಸ್ವಲ್ಪ ವ್ಯಾಪಾರಗಳು ಕಮ್ಮಿ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಕಸ್ಟಮರ್ಗಳೇ ಹೇಳಬೇಕು. ಹೆಣ್ಮಕ್ಳಿಗೆ ಸರ್ಕಾರ ಫ್ರೀ ಬಸ್ ಬಿಟ್ಬಿಟ್ಟು ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಎಲ್ಲ ದೇವಸ್ಥಾನಕ್ಕೆ ಹೊರಟ್ಬಿಡ್ತಾರೆ. ದೇವಸ್ಥಾನ ರಶ್ ನೋಡ್ಬೇಕು ನೀವು. ಸ್ವಲ್ಪ ಜನಕ್ಕೆ ಅನುಭವ ಆಗಿರುತ್ತೆ ಬಸ್ ರಶ್ಶಿಂದು, ಮತ್ತು ದೇವಸ್ಥಾನದಗಳ ರಶ್ಗಳದ್ದು ನಿಮ್ಮದು ಅನುಭವ ಆಗಿರುತ್ತೆ. ಅಯ್ಯೋ, ಕಾಲಿಡೋಕ್ಕೆ ಜಾಗ ಇರಲ್ಲ ಪಾಪ. ಹೆಣ್ಮಕ್ಳು ಮಗುನೇನ ಕರ್ಕೊಂಡು ಹೋಗ್ತಿದ್ರೆ ಎಲ್ಲಾರ, ಆ ಮಕ್ಳುಗಳು ಎತ್ಕೊಂಡು ಒಳಗಡೆ ಬಸ್ ಹತ್ತಕ್ಕಾಗಲ್ಲ, ಲಗೇಜ್ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಬೇಡ ಅವ್ರ ಕಷ್ಟ.
ಗಂಡು ಮಕ್ಕಳಂತೂ ಸೀಟ್ಗಳು ಖಾಲಿ ಇರಲ್ಲ, ಎಲ್ಲ ರಶ್ ಆಗೋಗಿರುತ್ತೆ. ದೇವಸ್ಥಾನಗಳಿಗೆ ಹಬ್ಬ ಈಗ. ಲಾಸ್ಟ್ ಟೈಮು ಧರ್ಮಸ್ಥಳದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಉಂಡಿ ಕಾಸುಗಳು ಜಾಸ್ತಿ ಆಗೈತೆ ಅಂತ ಕೇಳ್ಪಟ್ಟೆ. ಕಾಣಿಕೆ ಉಂಡಿಗಳು, ಏನು ತಪ್ಪಾಗಿದ್ರೆ ಕ್ಷಮಿಸಿ. ಕಾಣಿಕೆಗಳು ಜಾಸ್ತಿ ಆಗಿದೆ, ಭರ್ತಿ ಆಗ್ತಿದೆ ಉಂಡಿಗಳು ಅಂತ ಕೇಳ್ಪಟ್ಟೆ. ನಿಜ ಇರ್ಬೋದು. ನಮ್ಮ ಹೆಣ್ಮಕ್ಳು ಹೋಗ್ತಾ ಇರೋದ್ರಿಂದ ಕಾಣಿಕೆಗಳು ಫುಲ್ ಆಗಿರ್ತದೆ. ಇರಲಿ, ಆ ಬಸ್ ಬಗ್ಗೆ ಬೇಡ, ಫ್ರೀ ಬಸ್ ಬಗ್ಗೆ. ವ್ಯಾಪಾರದ ಬಗ್ಗೆ ಮುಂದೆ ಹೋಗೋಣ. ಚೇಂಜ್ಗಳು ಪ್ರಾಬ್ಲಮ್ ಅಂದರೆ ಬೇಡ, ನಮ್ಮ ಕಷ್ಟ. ಎರಡೂ ಹೆಣ್ಮಕ್ಳೇ. ಅದರಲ್ಲೂ ಒಂದು ಹಿಂದೆಗಡೆ ಎತ್ಕೊಂಡ್ರು ನೋಡಿ, ಆ ಮಗು ನಿಂತು ಸ್ಟೈಲ್ ನೋಡಬೇಕಾಯ್ತು. ಕಾಣಿಸಲ್ಲ ನಿಮಗೆ, ಆ ಕಡೆ ಸೈಡಲ್ಲಿ ನಿಂತಿದ್ದೆ ನಾನು, ಹಿಂದೆ ಕೈ ಕಟ್ಕೊಂಡು ಬಂದು ಸ್ಟೈಲ್ ನೋಡಿ ಖುಷಿ ಆಯ್ತು ನನಗೆ. ಆ ಹುಡುಗಿ ಒಂಥರ ಸ್ಪೆಷಲ್. ಎಲ್ಲ ಮಕ್ಕಳು ಅದೇ ಥರ ಇರಲ್ಲ. ಆಟಿಟ್ಯೂಡು ಚೆನ್ನಾಗಿದೆ ಆ ಹುಡುಗಿದು. ಇನ್ನೊಂದು ಅವ್ರ ಅಕ್ಕ ಅಂತೆ, ಅಷ್ಟೊಂದೇನಿಲ್ಲ. ಕ್ಯಾರೆಟ್ ಕೊಟ್ಟೆ, ಬೇಡ ಏನಕ್ಕೆ ಅಂತ ಗೊತ್ತಿಲ್ಲ, ಬೇಡ ಬಿಡು ಅಂತ ಅವ್ರ ಅಕ್ಕಂಗೆ ಕೊಟ್ಟೆ ಕ್ಯಾರೆಟು ತಿನ್ನೋಕ್ಕೆ. ಮತ್ತು ಚೇಂಜ್ ಪ್ರಾಬ್ಲಮ್ಮು ಹೇಳ್ತಿದ್ದೆ. ಚೇಂಜ್ ಕಷ್ಟ ಆಗಿದೆ ಅಂದರೆ ಇಲ್ಲ 500 ರೂಪಾಯಿ ಕೊಡ್ತಾರೆ, ಇಲ್ಲ 100 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಕೊಟ್ಟಾಗ 100 ರೂಪಾಯಿ ಪ್ರಾಬ್ಲಮ್ಮು, 100 ರೂಪಾಯಿ ಕೊಟ್ಟಾಗ 10-20 ರೂಪಾಯಿ ಪ್ರಾಬ್ಲಮ್ಮು. 5 ರೂಪಾಯಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ಕೊಬೋದು. ಯಾಕೆಂದರೆ ಶುಂಠಿ, ಮೆಣಸೇಕಾಯಿ, ನಿಂಬೆಹಣ್ಣು ಏನಾರ ಒಂದು ಕೊಟ್ಟು ಕಳಿಸ್ಬೋದು ಸಮಾಧಾನ ಮಾಡಿ. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಚೇಂಜು, 10 ರೂಪಾಯಿ ಚೇಂಜು ತುಂಬ ಕಷ್ಟ ಆಗ್ಬಿಟ್ಟಿದೆ. ತುಂಬ ಗೊತ್ತಿರೋರಾದರೆ ನಾಳೆನೇ ಕೊಡಿ ಅಂತ ಬಿಟ್ಬಿಡ್ತೀವಿ. ಯಾಕೆಂದರೆ ಚೇಂಜ್ ಪ್ರಾಬ್ಲಮ್ ಇರೋದ್ರಿಂದ ಫೋರ್ಸ್ ಮಾಡೋಕ್ಕೂ ಆಗೋಲ್ಲ. ಇವಾಗ ಆನ್ಲೈನ್ ಮಾಡಿ ಅಂತೀವಿ, ಇಲ್ಲ ಚೇಂಜ್ ಆನ್ಲೈನಲ್ಲಿ ಇಲ್ಲ ಅಂತಾರೆ. ರಿಕ್ವೆಸ್ಟ್ ಮಾಡ್ಕೋತೀವಿ ನೋಡಿ ಚೇಂಜ್ ಅಂತ, ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ, ನಾಳೆ ಕೊಡಿ ಅಂತ ಸುಮ್ಮನೆ ಆಗ್ಬಿಡ್ತೀವಿ. ಚೇಂಜ್ ಥರನ ಅಂದರೆ ಅಕ್ಕಪಕ್ಕದಲ್ಲಿ ಚೇಂಜ್ಗೆ ಅಂಗಡಿಗಳು ಯಾವೂ ಇರೋಲ್ಲ, ಎಲ್ಲ ಮನೆಗಳಲ್ಲಿ ಹೋಗಿ ಚೇಂಜ್ ಕೇಳೋಕ್ಕಾಗಲ್ಲ ನಾವು, ಚೇಂಜ್ ಕೊಡಿ ಬನ್ನಿ ಅಂತ. ಮತ್ತು ದುಡ್ಡು ತರಲ್ಲ ಬರ್ಬೇಕಾದ್ರೆ ನಮ್ಮ ಕಸ್ಟಮರ್ಗಳು ತುಂಬ ಜನ ಏನು ಮಾಡ್ತಾರೆ, ಮನೆ ಒಂದು 2 ಬಿಲ್ಡಿಂಗ್ 3 ಬಿಲ್ಡಿಂಗ್ ಮೂಲೆಯಲ್ಲಿರ್ತದೆ, ಅಥವಾ ಫಸ್ಟ್ ಫ್ಲೋರ, ಸೆಕೆಂಡ್ ಥರ್ಡ್ ಫ್ಲೋರಲ್ಲೇ ಇರ್ತದೆ. ಆದರೂ ಏನು ಮಾಡ್ತಾರೆ, ಹಂಗೆ ಬಂದ್ಬಿಡ್ತಾರೆ ಐಟಮ್ ನೋಡೋಣ ಅಂತ. ತೊಗೊಬೇಕೋ ತೊಗೊಬಾರ್ದು ಅಂತ ಡಿಸೈಡ್ ಮಾಡಲ್ಲ. ತೊಗೊಂಡಾದ್ಮೇಲೆ ತಗೊಂಬರಕ್ಕೆ ಹೋಗ್ತಾರೆ, ತುಂಬ ಹೊತ್ತಾಗ್ಬಿಡುತ್ತೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಬರ್ಬೇಕಾದ್ರೆ ಕೈಯಲ್ಲಿ ಒಂದು 100-200 ಹಿಡ್ಕೊಂಬನ್ನಿ ದಯವಿಟ್ಟು. ವೆಯ್ಟ್ ಮಾಡೋಕ್ಕಾಗಲ್ಲ, ನೀವು ಹೋಗಿ ಮೇಲ್ಗಡೆ ಚೇಂಜ್ ತೊಗೊಂಡು ದುಡ್ಡು ತೊಗೊಂಡು ಬಂದು ಕೊಡೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಆದಷ್ಟು ದುಡ್ಡು ಕೈಯಲ್ಲಿ ಹಿಡ್ಕೊಂಬನ್ನಿ, ಬೇಜಾರು ಮಾಡ್ಕೊಬೇಡಿ ಹಿಂಗೆ ಹೇಳ್ತವನೆ ಅಂತ ಕಸ್ಟಮರಿಗೆ ಹೇಳ್ತಾ ಇರೋದು ಇದು, ಎಲ್ಲರಿಗೂ ಅಲ್ಲ. ಮತ್ತು ಮಾಮೂಲಿ ಹೋಗೋ ರೋಡಲ್ಲಿ ಒಂದು ಮದುವೆ ಇತ್ತು, ಅಲಂಕಾರ ಚೆನ್ನಾಗಿ, ಚಪ್ರ ಎಲ್ಲ ಚೆನ್ನಾಗಿ ಹಾಕಿದ್ರು, ಅಲಂಕಾರ ಚೆನ್ನಾಗಿ ಮಾಡಿದರು, ಲೈಟಿಂಗ್ಸು ಚೆನ್ನಾಗಿತ್ತು. ನಮ್ಮನ್ನು ಮದುವೆ ಕರೆದಿದ್ರು, ಹೋಗೋಕ್ಕಾಗಲಿಲ್ಲ. ಇವತ್ತು ಸಂಜೆ ಇತ್ತು ಮದುವೆ ಸಮಾಜದಾರ್ ಪಟೇಲಲ್ಲಿ. ಪರವಾಗಿಲ್ಲ, ಮಧುವರರಿಗೆ ಆಶೀರ್ವಾದ ಮಾಡ್ತಾಯಿದ್ದೀವಿ ಇಲ್ಲಿಂದನೇ. ಹಿಂಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಅದೇ ಟೈಮಿಗೆ ಸರಿಯಾಗಿ ಮಳೆ ಬಂದ್ಬಿಡ್ತು, ಜೋರಾಗಿ ಬಂತು ಮಳೆ. ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಟಾರ್ಪಲ್ಲು ಹೊಚ್ಚೋ ಟೈಮ್ ಇರಲಿಲ್ಲ. ಟಾರ್ಪ ಎತ್ಕೊಳಕ್ಕೆ ಹೋದಾಗ ಲೈಟ್ ಆಫ್ ಮಾಡಿಬಿಟ್ಟೆ ಕ್ಯಾಮ್ರಾ, ಅದರಿಂದ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ.